ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಇವತ್ತು ನಾನು ಫಾಸ್ಟಿಂಗು. ನಾವು ಕಾಲೇಜ್ ಡೇಸ್ಗಳಲ್ಲಿ ಮಾಡ್ತಿದ್ವಿ. ಸಂಕಷ್ಟ ಯಾವಾಗ ಬರುತ್ತೆ ಅದು ಮಂಗಳವಾರ ಅಂತಲ್ಲ, ಯಾವ ವಾರ ಬಂದ್ರೂ ನಾವು ಮಿಸ್ ಮಾಡ್ತಿರ್ಲಿಲ್ಲ, ನಾನು ನನ್ನ ಫ್ರೆಂಡ್ಸು. ಸೊ ಮಂಗಳವಾರ ಬಂದರೆ ಅದು ರೇರ್ ಅಲ್ವಾ ಬರೋದು, 21 ಸಾರಿ ಮಾಡಿದಷ್ಟಕ್ಕೆ ಸಮ ಅಂತ ಹೇಳ್ತಾರೆ. ಹಾಗಾಗಿ ಮಂಗಳವಾರ ಯಾವತ್ತೂ ಮಿಸ್ ಮಾಡಿಲ್ಲ ನಾನು ಬಂದಾಗ. ಕಾಲೇಜಿಗೆ ಹೋಗ್ತಿದ್ವಿ, ಕಾಲೇಜ್ ಹತ್ರನೇ ಗಣಪತಿ ಟೆಂಪಲ್ ಇತ್ತು. ಸೊ ಅಲ್ಲಿಗೆ ಮಿಸ್ ಮಾಡದೆ ಹೋಗ್ತಿದ್ವಿ ಆ ದಿನ. ಆದರೆ ಇಲ್ಲಿ ನಾವಿರೋ ಹತ್ರ ಇಲ್ಲಿ ನಿಯರ್ ಎಲ್ಲೂ ಗಣಪತಿ ದೇವಸ್ಥಾನ ಇಲ್ಲ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಂಜೆ ಹೋಗ್ತೀವಿ ಮನೇಲಿ ಪೂಜೆ ಮಾಡಿಬಿಟ್ಟು. ಮತ್ತು ಇನ್ನೊಂದು ಟೆನ್ಷನ್ ಇಲ್ಲ, ನಮ್ಮ ಮನೇಲೆ ಒಂದು ದೊಡ್ಡ ಗಣಪತಿ ಫೋಟೋ ಇದೆ. ಒಂದು 4 ಫೋಟೋ ಸೇರಿಸಿದ್ರೆ ಒಂದು ಫೋಟೋ ಆಗುತ್ತೆ, ಅಷ್ಟು ದೊಡ್ಡ ಗಣಪತಿ ಇದೆ. ಸಂಜೆ ಪೂಜೆ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಅದನ್ನು. ಮತ್ತು ನಾನು ನಮ್ಮ ಫ್ರೆಂಡ್ಸು ಅವಾಗ ಕಾಲೇಜ್ ಡೇಸ್ಗಳಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಳು ಚೈತ್ರ ಅಂತ ಇದ್ಲು. ಅವಳು ಬೆಳಗ್ಗೆಯಿಂದ ಸಂಜೆವರೆಗೂ ಚಂದ್ರ ನೋಡಿ ಊಟ ಮಾಡೋವರೆಗೂ ಒಂದು ತೊಟ್ಟು ಕೂಡ ನೀರು ಕುಡಿತಿರಲಿಲ್ಲ. ಬಟ್ ನಾವು ಆಗಲ್ಲ, ನಾನು ನನ್ನ ಫ್ರೆಂಡ್ ಕಾವ್ಯ ಐಶು ಅಂತ ಇದ್ವಿ. ನಾವು ಮಾತ್ರ ಬೈಟು ಕಬ್ಬಿನ ಜ್ಯೂಸ್ ಕುಡಿತಿದ್ವಿ ಕಾಲೇಜಿಗೆ ಹೋಗ್ಬೇಕಾದ್ರೆ. ಬಟ್ ಅವಾಗ ಚಿಕ್ಕವರು ಒಟ್ಟು ಮಾಡ್ತಾಯಿದ್ವಿ ನೀಟಾಗಿ, ಆದರೆ ಸ್ವಲ್ಪ ಏನಾದರೂ ಜ್ಯೂಸು ಆ ಥರ ಕುಡಿತಿದ್ವಿ ಅಷ್ಟೇ. ಬಟ್ ಇವಾಗ ಏನಿಲ್ಲ, ಇವಾಗ ನೀಟಾಗಿ ಫಾಸ್ಟಿಂಗ್ ಮಾಡ್ತೀವಿ. ಸಂಕಷ್ಟಿ ಬಂತು ಅಂದರೆ ನನ್ನ ಫ್ರೆಂಡ್ಸ್ನ ಮಾತ್ರ ತುಂಬ ಮಿಸ್ ಮಾಡ್ಕೊಳ್ತೀನಿ. ಮತ್ತು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಿದ್ವಿ, ಅಲ್ಲಿ ಗಣಪತಿ ಅಂತಲ್ಲ ಎಲ್ಲ ದೇವಸ್ಥಾನಕ್ಕೂ ಹೋಗ್ಬಿಡ್ತಿದ್ವಿ. ನಾನು ಆವತ್ತು ಕೂಡ ನನ್ನ ಫ್ರೆಂಡ್ಸಿಗೆ ಹೇಳಿದೆ ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಸಂಕಷ್ಟಿ ಮಾಡ್ತಿರೋದು. ಸೊ ಕೂತಿದ್ದೆ, ಏನು ಮಾಡೋದು ಅಂದ್ಬಿಟ್ಟು ಮ್ಯಾಟ್ ಆದರೂ ಹಾಕೋಣ ಅಂತ ಹಾಕ್ತಿದ್ದೆ. ಒಂದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಗ್ರೀನ್ ಕಲರ್ ಅಮ್ಮೊಂದು ಓಲ್ಡ್ ಸ್ಯಾರಿ ನೋಡಿ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಫುಲ್ ಲೆಂತಿಯಾಗಿ ಹಾಕಿರೋದು. ಇನ್ನೊಂದು ಪಿಂಕ್ ಕಲರ್ ಸೀರೆನ ಸುತ್ತಿಟ್ಕೊಂಡಿದ್ದೀನಿ. ಆದರೆ ಇದು ಸ್ವಲ್ಪ ಏನೋ ಕ್ರಾಸ್ ಆಗಿಬಿಡ್ತು ಅಂತ ಸುಮ್ಮನೆ ಟೋಪಿನ ಹಾಕ್ಬಿಡೋಣ ಅಂತ ಒಂದು ಟೋಪಿ ಥರ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಹೇಗೋ ಗೊತ್ತಿಲ್ಲ, ಬಟ್ ವೇರ್ ಮಾಡಿ ತೋರಿಸ್ತೀನಿ ನಿಮಗೂ. ಟೋಪಿ ಥರನೇ ಚೆನ್ನಾಗಿ ಹಾಕ್ತಾಯಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ ಅಂದ್ಕೋತೀನಿ. ಚೆನ್ನಾಗಿ ಕಾಣಿಸ್ತಿತ್ತು ಒಟ್ಟಿನಲ್ಲಿ, ಏನೋ ಒಂದು ಜಸ್ಟ್ ಟ್ರೈ ಮಾಡಿದ್ದೀನಿ. ಚೆನ್ನಾಗೇ ಕಾಣಿಸ್ತಿದೆ. ಸಂಜೆ ಸಿಗ್ತೀನಿ, ಬಾಯ್. ಅದರೊಳಗೆ ಇರೋ ದೇವಸ್ಥಾನಗಳು ಒಂದು ಇಲ್ಲಾಂದ್ರೆ ಆಂಜನೇಯ ದೇವಸ್ಥಾನ ಮುಗಿದು ಬಂದ್ರ ಆತ. ಹಂಗೆ ಅಂದ್ಕೊಂಡು ಬಿಡು ಮಂಗಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ನಡಿ, ಅಲ್ಲೇ ಹೋಗಿ ಬಾಳ್ಕಿಸಂತ ಆಂಜನೇಯ ದೇವಸ್ಥಾನ. ಇದು ಸಂಜೆ ಕುಕ್ಕಿಂಗ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯಾಕಂದರೆ 3 ಜನ ಅಥವಾ 5 ಜನ ಮುತ್ತೈದೆಯನ್ನ ಕರೆದಾಗ ನಾವು ಅವರಿಗೆ ಊಟಕ್ಕೆ ಹಾಕಿ ಕಳಿಸೋದು. ನೀವು ಚಿಕ್ಕದಾಗಿ ಫಂಕ್ಷನ್ನೇ ಮಾಡಲಿ ಅಥವಾ ಒಂದು ಪೂಜೆನೇ ಮಾಡಲಿ, ಅದು ಯಾವುದೇ ಆಗಿದ್ದರೂ ಕೂಡ ನಾವು ಎಲ್ರಿಗೂ ಊಟಕ್ಕೆ ಕಳಿಸೋದು, ನಾವು ಹಾಗೆ ಕಳಿಸೋಲ್ಲ. ಹೊಸ ವರ್ಷದ ದಿನವೂ ಕೂಡ ನಾವು ಸಾವಿಗೆ ಮಾಡಿದ್ವಿ ಅಂತ ನಾನು ಹಾಕಿದ್ನಲ್ಲ ವಿಡಿಯೋ, ಅವಾಗಲೂ ಅಷ್ಟೇ ನಾವು ಒಂದು 3-4 ಮನೆಗಂತೂ ನಾವು ಸಾವಿಗೆ ಕೊಟ್ಟಿದ್ದೀವಿ. ಹಾಗೆ ಸಿಹಿನ ಹಂಚುತ್ತಿರ್ತೀವಿ. ಊಟ ಅಂತೂ ಮಿಸ್ ಇಲ್ಲ, ಊಟ ಮಾಡ್ಕೊಂಡು ಹೋಗಲೇಬೇಕು ನಮ್ಮ ಮನೆಗೆ ಬಂದರೆ. ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇದನ್ನೆಲ್ಲ ತೋರಿಸ್ಬೇಕು ಹೇಳಬೇಕು ಅಂತಲ್ಲ, ನಾವು ರಿಯಲಾಗಿ ಇರೋದೇ ಹೀಗೆ. ನೋಡ್ತಿರ್ಬೋದು ಸಿಂಪಲ್ ಪೂಜೆ. ಊರ ಕಡೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು, ಆದರೂ ಇಲ್ಲಿ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ನೈವೇದ್ಯಕ್ಕೆ ಅವಲಕ್ಕಿ ಇಟ್ಟಿದ್ದೀವಿ. ಮತ್ತು ಅಲ್ಲಿ ಕಾಣಿಸ್ತಿರೋದು ಅದು ಯಲ್ಲಮ್ಮ ದೇವರು, ನಮ್ಮದು ಮಂಗಳವಾರ ಆ ದೇವದೇ ವಾರ, ಹೆಣ್ಣು ದೇವರು. ಇದು ನಮ್ಮನೇಲಿ ಇನ್ನೊಂದು ಫೋಟೋ ಗಣಪತಿ, ಲಕ್ಷ್ಮಿ, ಸರಸ್ವತಿ. ಮತ್ತು ಇದು ಚಿಕ್ಕ ಆಂಜನೇಯ ನನಗೆ ಔಟ್ಸೈಡ್ ಸಿಕ್ಕಿದ್ದು. ಇದು ಶಾಸ್ತ್ರ ಹೇಳ್ತಾರಲ್ಲ ಅವ್ರು ಮಾಡಿಕೊಟ್ಟಿದ್ದು ನಾಗರಾವಿಂದು. ನೋಡಿ ಇದೇ ದೊಡ್ಡ ಗಣಪತಿ ನಮ್ಮ ಮನೇಲಿ ಇರೋದು. ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನೇ ನೋಡಿದಾಗ ಅನಿಸುತ್ತೆ. ಚೆನ್ನಾಗಿದೆ ಅಲ್ಲ. ಅದಕ್ಕೆ ಪೂಜೆ ಸಲ್ಲಿಸಿ ಇವಾಗ ಕರ್ಪೂರದಲ್ಲಿ ಆರತಿ ಮಾಡ್ತೀವಿ. ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಮನಸ್ಸಲ್ಲಿ ಬಿಟ್ಕೊಳ್ಳೋದು. ನಾನೇನೋ ಒಂದು ವಿಷಯ ಇಟ್ಕೊಂಡು ಅದಕ್ಕೋಸ್ಕರ ಸಂಕಷ್ಟಿ ಮಾಡಿಲ್ಲ, ಒಟ್ಟು ಒಳ್ಳೇದಾಗಬೇಕು ಅನ್ನೋದಷ್ಟೇ ಇಂಟೆನ್ಷನ್ನು. ಸೊ ಈಗ ಅಮ್ಮನ ಕರೆದೆ, ಅಮ್ಮನ ಬಂದು ಪೂಜೆ ಮಾಡ್ತಿದ್ದಾರೆ.
ಇವೆಲ್ಲ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಾವು ಮುತ್ತೈದೆಯರನ್ನ ಕರಿತೀವಿ. ಯಾಕಂದರೆ ಬೇಗ ಪೂಜೆ ಆಗಿಬಿಡುತ್ತೆ ಅಲ್ಲಿ ಅಂತ ಹೊರಟಿದ್ದೀವಿ. ಫೈನಲಿ ಪೂಜೆ ಮುಗೀತು. ಅಲ್ಲಿ ದೇವ್ರದ್ದು ಫೋಟೋನೇ ಆಗಲಿ ವಿಡಿಯೋ ತೆಗೆಯೋದಕ್ಕೆ ಅಲೋ ಇರಲಿಲ್ಲ, ಸೊ ತೆಗಿಲಿಲ್ಲ. ಹಾಗೆ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಬರ್ತಾಯಿದ್ದೀವಿ. ಬಂದಿಲ್ಲ ಆಗ್ತಾಯಿದ್ದೆ ಹಾಗೆ ಒಂದು ವಿಡಿಯೋ ಬಂದಿದ್ದು ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಊಟಕ್ಕೆ ಕಳಿಸಿದ್ವಿ. ಆಮೇಲೆ ನಾವು ಊಟ ಮಾಡಬೇಕಿದ್ದು ಲಾಸ್ಟಿಗೆ. ಚಂದ್ರ ನೋಡಿದ್ಮೇಲೆ ಸಂಕಷ್ಟಿ ಕಂಪ್ಲೀಟ್ ಆಗೋದು ಅಂತ ಕೇಳಿದ್ದೀನಿ. ಚಂದ್ರ ನೋಡೋದ್ಮೇಲೆ ಚಂದ್ರ ಎಲ್ಲಿ ನೋಡಿದ್ರೂ ಕಾಣೋಂಗಿಲ್ಲ. ಫುಲ್ ಎಷ್ಟು ಒಂದು 1/4 ಗಂಟೆನೂ ಹುಡುಕಿದ್ದೀನಿ, ಕಾಣಲಿಲ್ಲ. ಆಮೇಲೆ ಬಂದು ಮನೇಲಿ ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಚಂದ್ರನ ಬಿಡಿಸಿ ಅದರಲ್ಲೇ ನೋಡಿ ಅದಕ್ಕೆ ಇನ್ನೊಂದ್ಸರಿ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡಿದ್ವಿ. ಆಮೇಲೆ ನನ್ನ ತಂಗಿ ಚಂದ್ರನ ಪಿಕ್ ಹಾಕಿದ್ಲು ವಾಟ್ಸಪ್ ಸ್ಟೇಟಸಲ್ಲಿ. ಆಮೇಲೆ ಕೇಳಿದೆ, ಅವಳು 9:45 ಕಾಣ್ತು ಅಂತ ಹೇಳಿದ್ಲು. ಮತ್ತೆ ಹೊರಗಡೆ ಹೋಗಿ ಆಮೇಲೆ ಆಚೆ ಹೋಗ್ಬಿಟ್ಟು ನೋಡಿ ಕೈ ಮುಗಿದು ಬಂದು ಮಲ್ಕೊಂಡ್ವಿ. ಸೊ ಇದೇ ನಮ್ಮ ಮನೇಲಿ ಊಟ. ಅಡುಗೆ ಮಾಡಿದ್ದು ನಾವು ಮಾಮೂಲಿ ಎಲ್ಲ ಥರ ಅಡುಗೆ ಮಾಡಿದ್ದು, ಪಲ್ಯ ಪಕೋಡ ಎಲ್ಲ ಮಾಡಿದ್ವಿ. ಆಮೇಲೆ ನಾವು ಹೆಸರುಬೇಳೆ ಪಾಯಸ ಮಾಡಿದ್ವಿ. ಹೆಸರುಬೇಳೆ ಪಾಯಸ ಬಿಸಿದ ತಿನ್ನಲ್ಲ, ಆರಿಸ್ಬಿಟ್ಟು ತಿಂತೀವಿ. ಅದು ದೇಹಕ್ಕೆ ಒಳ್ಳೆಯದು, ತಂಪು ಕೊಡುತ್ತೆ ಹೆಸರುಬೇಳೆ ಪಾಯಸ. ಸೊ ಮಂಗಳವಾರ ಸಂಕಷ್ಟಿ ದಿನ ಆ ಡೇ ಹೀಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.